ಓಂ ಶಾಂತಿ. ಮುರುಳಿ ದಿನಾಂಕ 17/2/2019. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 22/4/84. ವಿಚಿತ್ರ ತಂದೆಯ ಮೂಲಕ ವಿಚಿತ್ರ ಶಿಕ್ಷಣ ಮತ್ತು ವಿಚಿತ್ರ ಪ್ರಾಪ್ತಿಯ ಅನುಭವ. ಇಂದು ಆತ್ಮಿಕ ತಂದೆ ತಮ್ಮ ಆತ್ಮಿಕ ಮಕ್ಕಳ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಆತ್ಮಿಕ ತಂದೆ ಪ್ರತಿಯೊಂದು ಆತ್ಮವನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಆತ್ಮ ತನ್ನಲ್ಲಿ ಎಷ್ಟು ಆತ್ಮಿಕ ಶಕ್ತಿಯನ್ನು ತುಂಬಿಕೊಂಡಿದೆ ಅನ್ನುವುದನ್ನು ತಂದೆ ನೋಡುತ್ತಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಎಷ್ಟು ಖುಷಿ ಸ್ವರೂಪರಾಗಿದ್ದಾರೆ. ಪ್ರತಿಯೊಬ್ಬ ಆತ್ಮರು ಎಷ್ಟು ಖುಷಿಯ ಸ್ವರೂಪದಲ್ಲಿ ಇರುತ್ತಾರೆ ಅನ್ನುವುದನ್ನು ತಂದೆ ನೋಡುತ್ತಿದ್ದಾರೆ. ಆತ್ಮಿಕ ತಂದೆ ಅವಿನಾಶಿ ಖುಷಿಯ ಖಜಾನೆಯನ್ನು ಮಕ್ಕಳಿಗೆ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಕೊಟ್ಟಿದ್ದಾರೆ. ತಂದೆ ನೀಡಿದಂತಹ ಜನ್ಮಸಿದ್ಧ ಅಧಿಕಾರ ಆದ ಖುಷಿಯ ಖಜಾನೆಯನ್ನು ಪ್ರತಿಯೊಬ್ಬರು ತಮ್ಮ ಆಸ್ತಿಯನ್ನಾಗಿ ಜೀವನದಲ್ಲಿ ಎಷ್ಟು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಖುಷಿಯ ಖಜಾನೆಯನ್ನು ತಮ್ಮ ಅಧಿಕಾರವನ್ನಾಗಿ ಜೀವನದಲ್ಲಿ ಎಷ್ಟು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅನ್ನುವುದನ್ನು ತಂದೆ ನೋಡುತ್ತಾರೆ. ತಂದೆ ನೀಡಿರುವ ಖಜಾನೆಗಳಿಗೆ ಬಾಲಕರಿಂದ ಮಾಲೀಕರಾಗಿದ್ದೀರಾ ಅನ್ನುವುದನ್ನು ತಂದೆ ನೋಡುತ್ತಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ದಾತ ಆಗಿದ್ದಾರೆ. ತಂದೆ ಎಲ್ಲಾ ಮಕ್ಕಳಿಗೂ ಸಂಪೂರ್ಣ ಅಧಿಕಾರವನ್ನು ನೀಡುತ್ತಾರೆ. ಆದರೆ ಪ್ರತಿಯೊಂದು ಮಗು ತನ್ನ ಧಾರಣೆಯ ಶಕ್ತಿಯ ಆಧಾರದಿಂದ ಅಧಿಕಾರಿ ಆಗುತ್ತದೆ. ತಂದೆ ಅಂತೂ ಎಲ್ಲಾ ಮಕ್ಕಳ ಬಗ್ಗೆ ಒಂದೇ ಶುಭ ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಸರ್ವ ಖಜಾನೆಯಿಂದ ಸಂಪನ್ನ ಆಗಲಿ. ತಂದೆ ಪ್ರತಿಯೊಂದು ಮಗುವಿನ ಬಗ್ಗೆ ಇದೇ ಶುಭ ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾರೆ. ನನ್ನ ಪ್ರತಿಯೊಂದು ಆತ್ಮ ಅನ್ನುವ ಮಗು ಸದಾ ಕಾಲಕ್ಕೋಸ್ಕರ ಸರ್ವ ಖಜಾನೆಯಿಂದ ಸಂಪನ್ನ ಆಗಿ ಅನೇಕ ಜನ್ಮಕ್ಕೋಸ್ಕರ ಸಂಪೂರ್ಣ ಆಸ್ತಿಗೆ ಅಧಿಕಾರಿ ಆಗಲಿ ಎಂದು ಇಂತಹ ಪ್ರಾಪ್ತಿಯನ್ನು ಮಾಡಿಕೊಳ್ಳುವಂತಹ ಉಮಂಗ್ ಉತ್ಸಾಹವನ್ನು ಇಟ್ಟುಕೊಂಡಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಖುಷಿ ಪಡುತ್ತಿದ್ದಾರೆ. ಪ್ರತಿಯೊಬ್ಬರು ಸಣ್ಣವರು, ದೊಡ್ಡವರು, ಮಕ್ಕಳು, ಯುವಕರು, ವೃದ್ಧರು, ಮಧುರ ಮಧುರ ಮಾತೆಯರು, ಅವಿದ್ಯಾವಂತರು, ಕಲಿತಿರುವಂತವರು, ಶರೀರದಿಂದ ಬಹಳಷ್ಟು ವೀಕ್ ಇರುವಂತವರು, ಆತ್ಮದಿಂದ ಎಷ್ಟು ಶಕ್ತಿಶಾಲಿ ಆಗಿದ್ದೀರಾ ಅನ್ನುವುದನ್ನು ತಂದೆ ನೋಡುತ್ತಾರೆ. ಪ್ರತಿಯೊಬ್ಬರಿಗೂ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅನ್ನುವುದನ್ನು ತಂದೆ ನೋಡುತ್ತಾರೆ. ಮಕ್ಕಳಿಗೆ ಅನುಭವ ಕೂಡ ಇದೆ. ನಾವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಅಂದರೆ ಸರ್ವಸ್ವವನ್ನೂ ಕೂಡ ನಾವೀಗ ಅರ್ಥ ಮಾಡಿಕೊಂಡಿದ್ದೇವೆ. ಬಾಪ್ತಾದ ಇಂತಹ ಅನುಭವಿ ಆತ್ಮರಿಗೆ ಸದಾ ಇದೇ ವರದಾನವನ್ನು ನೀಡುತ್ತಾರೆ. ಪರಮಾತ್ಮನ ಆಸಕ್ತಿಯಲ್ಲಿ ಮಗ್ನರಾಗಿರುವಂತಹ ಮಕ್ಕಳೇ, ಸದಾ ತಂದೆಯ ನೆನಪಿನಲ್ಲೇ ಬದುಕಿರಿ. ತಂದೆಯ ನೆನಪಿನಲ್ಲೇ ಸದಾ ನೀವು ಜೀವಿಸುತ್ತಾ ಇರಿ ಎಂದು ತಂದೆ ಹೇಳುತ್ತಾರೆ. ಸದಾ ಸುಖ ಶಾಂತಿಯ ಪ್ರಾಪ್ತಿಯಲ್ಲಿ ಪಾಲನೆಯನ್ನು ಪಡೆದುಕೊಳ್ಳುತ್ತಾ ಇರಿ ಎಂದು ತಂದೆ ಹೇಳುತ್ತಾರೆ. ಅವಿನಾಶಿ ಖುಷಿಯ ಉಯ್ಯಾಲೆಯಲ್ಲಿ ಸದಾ ಆಟ ಆಡುತ್ತಾ ಇರಿ ಎಂದು ತಂದೆ ಹೇಳುತ್ತಾರೆ. ವಿಶ್ವದ ಎಲ್ಲಾ ಆತ್ಮರೂ ಕೂಡ ತಮ್ಮ ಆತ್ಮಿಕ ಸಹೋದರರಿಗೆ ಸುಖ ಮತ್ತು ಶಾಂತಿಯ ಸಹಜ ಸಾಧನವನ್ನು ತಿಳಿಸುತ್ತಾ ಅವರಿಗೂ ಕೂಡ ಆತ್ಮಿಕ ತಂದೆಯ ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡಿ ಜಗತ್ತಿನಲ್ಲಿರುವ ನಿಮ್ಮ ಸರ್ವ ಸೋದರ ಆತ್ಮರನ್ನೂ ಕೂಡ ಪರಮಾತ್ಮ ತಂದೆಯ ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡಿ ಈ ಒಂದು ಪಾಠವನ್ನು ಎಲ್ಲರಿಗೂ ಓದಿಸಿ. ನಾವೆಲ್ಲ ಆತ್ಮರೂ ಕೂಡ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಒಂದೇ ಪರಿವಾರದ ಆತ್ಮರಾಗಿದ್ದೇವೆ. ನಾವೆಲ್ಲರೂ
ಒಂದೇ ಮನೆಯವರಾಗಿದ್ದೇವೆ. ಒಂದೇ ಸೃಷ್ಟಿರೂಪಿ ರಂಗಮಂಚದ ಮೇಲೆ ಪಾತ್ರವನ್ನು ಅಭಿನಯ ಮಾಡುತ್ತಿರುವ ಪಾತ್ರಧಾರಿಗಳಾಗಿದ್ದೇವೆ. ಸರ್ವ ಆತ್ಮರ ಸ್ವಧರ್ಮ ಕೂಡ ಒಂದೇ ಆಗಿದೆ. ಶಾಂತಿ ಮತ್ತು ಪವಿತ್ರತೆ ಎಲ್ಲಾ ಆತ್ಮರ ಸ್ವಧರ್ಮ ಆಗಿದೆ. ಈ ಒಂದು ಪಾಠದಿಂದ ಸ್ವಪರಿವರ್ತನೆ ಮತ್ತು ವಿಶ್ವ ಪರಿವರ್ತನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಈ ಪಾಠದಿಂದ ಸ್ವಪರಿವರ್ತನೆಯನ್ನು ಮಾಡಿಕೊಂಡು ವಿಶ್ವ ಪರಿವರ್ತನೆಯನ್ನು ಮಾಡಿ ನಿಶ್ಚಿಂತರಾಗಿ ಇರಬೇಕು. ಇದು ಸಹಜ ಮಾತು ತಾನೆ, ಕಷ್ಟದ ಮಾತಂತೂ ಅಲ್ಲ. ಅವಿದ್ಯಾವಂತರೂ ಕೂಡ ಈ ಪಾಠವನ್ನು ಓದಿ ಜ್ಞಾನ ಸ್ವರೂಪರಾಗಿ ಬಿಟ್ಟಿದ್ದೀರಾ, ಜ್ಞಾನದಿಂದ ಪರಿಪೂರ್ಣರಾಗಿದ್ದೀರಾ. ಏಕೆಂದರೆ ರಚಯಿತ ಆದಂತಹ ಬೀಜರೂಪ ಆದ ತಂದೆಯನ್ನು ಅರ್ಥ ಮಾಡಿಕೊಂಡು ರಚಯಿತನಾದ ತಂದೆಯ ಮೂಲಕ ರಚನೆಯನ್ನು ಸ್ವತಃ ಅರ್ಥ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ನೀವೆಲ್ಲರೂ ಕೂಡ ಜ್ಞಾನ ಸ್ವರೂಪರಾಗಿದ್ದೀರಾ. ಸಂಪೂರ್ಣ ಶಿಕ್ಷಣವನ್ನು ಕಲಿತಿದ್ದೀರಾ. ರಚಯಿತ ಮತ್ತು ರಚನೆಯ ಸಂಪೂರ್ಣ ಜ್ಞಾನವನ್ನು 3 ಶಬ್ದದಲ್ಲಿ ನೀವು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಒಂದನೆಯದು ಆತ್ಮಜ್ಞಾನ, ಎರಡನೆಯದು ಪರಮಾತ್ಮ ಜ್ಞಾನ, ಮೂರನೆಯದು ಸೃಷ್ಟಿ ಚಕ್ರದ ಜ್ಞಾನ. ಈ 3 ಶಬ್ದದಿಂದ ನೀವು ಹೇಗಿದ್ದವರು, ಎಷ್ಟು ಶ್ರೇಷ್ಠ ಆಗಿದ್ದೀರಾ. ಈಗ ನಿಮಗೆ ಯಾವ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ? ನಿಮಗೆ BA ಅಥವಾ MA ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಆದರೆ ತ್ರಿಕಾಲದರ್ಶಿಗಳು, ಜ್ಞಾನ ಸ್ವರೂಪರು ಅನ್ನುವಂತಹ ಬಿರುದು ಸಿಕ್ಕಿದೆ. ಸಂಪಾದನೆಗೆ ಆಧಾರ ಏನಾಗಿದೆ? ನಿಮಗೆ ಏನು ಸಿಕ್ಕಿದೆ? ಸತ್ಯ ಶಿಕ್ಷಕನ ಮೂಲಕ ಅವಿನಾಶಿಯಾದಂತಹ ಜನ್ಮ ಜನ್ಮಾಂತರದ ಸರ್ವ ಪ್ರಾಪ್ತಿಯ ಗ್ಯಾರಂಟಿ ನಿಮಗೆ ಸಿಕ್ಕಿದೆ. ಟೀಚರ್ ಜಗತ್ತಿನಲ್ಲಿ ಎಂದೂ ವಿದ್ಯಾರ್ಥಿಗಳಿಗೆ ಗ್ಯಾರಂಟಿ ಕೊಡುವುದಿಲ್ಲ. ನೀವು ಸದಾ ಸಂಪಾದನೆ ಮಾಡಿಕೊಳ್ಳುತ್ತೀರಾ ಮತ್ತು ಸದಾ ಕಾಲಕ್ಕೋಸ್ಕರ ಧನವಂತರಾಗಿ ಇರುತ್ತೀರಾ ಎಂದು ಜಗತ್ತಿನಲ್ಲಿ ಟೀಚರ್ ಗ್ಯಾರಂಟಿ ಕೊಡುವುದಿಲ್ಲ. ಅವರು ಮಕ್ಕಳಿಗೆ ಕೇವಲ ಓದಿಸಿ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ. ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ, ಪರಮಾತ್ಮನ ವಿದ್ಯಾರ್ಥಿಗಳಾಗಿದ್ದೀರಾ. ಶಿಕ್ಷಕ ಆದಂತಹ ಪರಮಾತ್ಮ ತಂದೆಯ ಮೂಲಕ ವರ್ತಮಾನದ ಆಧಾರದಿಂದ 21 ಜನ್ಮದ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಸತ್ಯುಗ ಮತ್ತು ತ್ರೇತಾಯುಗದ ಸದಾ ಕಾಲದ ಸುಖ, ಶಾಂತಿ, ಸಂಪತ್ತು, ಆನಂದ, ಪ್ರೇಮ, ಈ ರೀತಿ ಸಮೃದ್ಧಿಯಿಂದ ಕೂಡಿದಂತಹ ಸುಖದ ಪರಿವಾರ ಈಗ ನಿಮಗೆ ಪ್ರಾಪ್ತಿಯಾಗಿದೆ. 21 ಜನ್ಮಕ್ಕೋಸ್ಕರ ಸುಖ, ಶಾಂತಿ, ಸಂಪತ್ತು, ಆನಂದ, ಪ್ರೇಮ, ಸುಖದಿಂದ ಕೂಡಿರುವಂತಹ ಪರಿವಾರ ನಿಮಗೆ ಸಿಕ್ಕೇ ಸಿಗುತ್ತದೆ. ಸಿಗುತ್ತದೆಯೋ ಇಲ್ಲವೋ ಅನ್ನುವ ಶಬ್ದ ಇಲ್ಲ, ಸಿಗಲೇಬೇಕು, ಸಿಗುತ್ತದೆ. ಇದು ಗ್ಯಾರಂಟಿ ಆಗಿದೆ. ಏಕೆಂದರೆ ತಂದೆ ಅವಿನಾಶಿ ಆಗಿದ್ದಾರೆ, ನಿಮ್ಮ ಶಿಕ್ಷಕ ಕೂಡ ಅವಿನಾಶಿ ಆಗಿದ್ದಾರೆ. ಅಂದ ಮೇಲೆ ಅವಿನಾಶಿ ತಂದೆಯ ಮೂಲಕ ನಿಮಗೆ ಅವಿನಾಶಿ ಪ್ರಾಪ್ತಿ ಸಿಗುತ್ತಾ ಇದೆ. ಇದೇ ಖುಷಿಯ ಗೀತೆಯನ್ನು ಸದಾ ಹಾಡುತ್ತಿರುತ್ತೀರ ತಾನೆ. ನಾವು ಸತ್ಯ ತಂದೆ, ಸತ್ಯ ಶಿಕ್ಷಕನ ಮೂಲಕ ಸರ್ವ ಪ್ರಾಪ್ತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ. ಇದಕ್ಕೆ ಹೇಳಲಾಗುತ್ತದೆ ವಿಚಿತ್ರ ತಂದೆಯ ವಿಚಿತ್ರ ವಿದ್ಯಾರ್ಥಿಗಳು. ತಂದೆಯೂ ವಿಚಿತ್ರ, ನಾವು ವಿದ್ಯಾರ್ಥಿಗಳು ಕೂಡ ವಿಚಿತ್ರ, ಶಿಕ್ಷಣ ಕೂಡ ವಿಚಿತ್ರ ಮತ್ತು ಪ್ರಾಪ್ತಿ ಕೂಡ ವಿಚಿತ್ರ ಇದೆ. ಯಾರು ಜಗತ್ತಿನಲ್ಲಿ ಎಷ್ಟಾದರೂ ಓದಿರಲಿ, ಆದರೆ ವಿಚಿತ್ರ ತಂದೆ ಮತ್ತು ವಿಚಿತ್ರ ಶಿಕ್ಷಕನ ಶಿಕ್ಷಣ ಅಥವಾ ಆಸ್ತಿಯನ್ನು ಜಗತ್ತಿನ ಜನ ಅರ್ಥ ಮಾಡಿಕೊಂಡಿಲ್ಲ. ಅವರು ವಿಚಿತ್ರ ತಂದೆಯಾಗಿದ್ದಾರೆ. ಆ ತಂದೆಯ ಚಿತ್ರವನ್ನು ಬರೆಯಲು ಸಾಧ್ಯ ಇಲ್ಲ. ಆದರೆ ಆ ತಂದೆಯನ್ನು ಅರ್ಥ ಮಾಡಿಕೊಳ್ಳಲು ಹೇಗೆ ಸಾಧ್ಯ? ಇಷ್ಟು ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಇಷ್ಟು ದೊಡ್ಡ ತಂದೆ, ಇಷ್ಟು ದೊಡ್ಡ ಶ್ರೇಷ್ಠ ಶಿಕ್ಷಕ. ಆದರೆ ಎಲ್ಲಿ ಓದಿಸುತ್ತಿದ್ದಾರೆ ಮತ್ತು ಯಾರಿಗೆ ಓದಿಸುತ್ತಿದ್ದಾರೆ ಅನ್ನುವುದನ್ನು ನೋಡಿ. ತಂದೆ ಎಷ್ಟು ಸಾಧಾರಣ ರೂಪದಲ್ಲಿ ಇದ್ದಾರೆ.
ಮಾಡುತ್ತಿದ್ದಾರೆ. ಮಾನವರನ್ನು ದೇವತೆಯನ್ನಾಗಿ ಮಾಡುವ ಶಿಕ್ಷಣವನ್ನು ತಂದೆ ಕಲಿಸುತ್ತಿದ್ದಾರೆ. ಸದಾ ಕಾಲಕ್ಕೋಸ್ಕರ ಚರಿತ್ರೆ ಉಳ್ಳವರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ. ಮತ್ತು ಯಾರಿಗೆ ಓದಿಸುತ್ತಿದ್ದಾರೆ? ಯಾರಿಗೆ ಜಗತ್ತಿನಲ್ಲಿ ಯಾರೂ ಓದಿಸಲು ಸಾಧ್ಯ ಇಲ್ಲವೋ ಅಂತವರಿಗೆ ತಂದೆ ಓದಿಸುತ್ತಾರೆ. ಯಾರಿಗೆ ಜಗತ್ತಿನ ಜನ ಓದಿಸಲು ಸಾಧ್ಯವೋ ಅಂತವರಿಗೆ ತಂದೆ ಓದಿಸುವುದು ಅದೇನು ದೊಡ್ಡ ಮಾತಲ್ಲ. ಯಾರ ಬಗ್ಗೆ ಯಾರಿಗೂ ಭರವಸೆ ಇಲ್ಲವೋ ಅಂತಹ ಭರವಸೆಯನ್ನು ಕಳೆದುಕೊಂಡಂತಹ ಆತ್ಮರಲ್ಲಿ ಭರವಸೆಯನ್ನು ತುಂಬಿ ಭರವಸೆ ಉಳ್ಳಂತಹ ಆತ್ಮರನ್ನಾಗಿ ತಂದೆ ಮಾಡುತ್ತಾರೆ. ಅಸಂಭವ ಕಾರ್ಯವನ್ನು ತಂದೆ ಸಂಭವ ಮಾಡಿ ತೋರಿಸುತ್ತಾರೆ. ಅದಕ್ಕೋಸ್ಕರ ಗಾಯನ ಇದೆ, ನಿಮ್ಮ ಗತಿ ಮತ್ತು ನಿಮ್ಮ ಮತ ನಿಮಗೇ ಗೊತ್ತು ಎಂದು. ಪರಮಾತ್ಮ ತಂದೆ ಈ ರೀತಿ ಭರವಸೆ ಇಲ್ಲದೆ ಇರುವ ಮಕ್ಕಳನ್ನು ಭರವಸೆ ಉಳ್ಳವರನ್ನಾಗಿ ಮಾಡುವುದಕ್ಕೋಸ್ಕರ ಓದಿಸುತ್ತಾರೆ. ಈ ರೀತಿ ಭರವಸೆ ಉಳ್ಳಂತಹ ಮಕ್ಕಳನ್ನು ನೋಡಿ ತಂದೆ ಎಷ್ಟೊಂದು ಖುಷಿ ಪಡುತ್ತಾರೆ. ಬಲೆ ಬನ್ನಿ, ತಂದೆಯ ಮನೆಯ ಶೃಂಗಾರ ಮಕ್ಕಳಾಗಿದ್ದೀರಾ, ತಂದೆಯ ಮನೆಗೆ ಬಲೆ ಬನ್ನಿ ಎಂದು ತಂದೆ ಹೇಳುತ್ತಾರೆ. ಒಳ್ಳೆಯದು. ಸದಾ ಸ್ವಯಂ ಅನ್ನು ಶ್ರೇಷ್ಠ ಪ್ರಾಪ್ತಿಯ ಅಧಿಕಾರಿ ಎಂದು ಅನುಭವ ಮಾಡುವಂತವರು, ಸರ್ವಶ್ರೇಷ್ಠ ಆತ್ಮರು. ಒಂದೇ ಜನ್ಮದಲ್ಲಿ ಅನೇಕ ಜನ್ಮದ ಪ್ರಾಪ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಜ್ಞಾನ ಸ್ವರೂಪ ಮಕ್ಕಳಿಗೆ ಸದಾ ಒಬ್ಬ ತಂದೆಯ ಮೂಲಕ ಒಂದೇ ಪಾಠವನ್ನು ಓದುವವರು ಮತ್ತು ಅನ್ಯರಿಗೆ ಓದಿಸುವಂತಹ ಶ್ರೇಷ್ಠ ಮಕ್ಕಳಿಗೆ ಸದಾ ವರದಾತ ತಂದೆಯ ವರದಾನದಿಂದ ಪಾಲನೆಯನ್ನು ಪ್ರಾಪ್ತಿ ಮಾಡಿಕೊಂಡು ಭಾಗ್ಯಶಾಲಿಗಳಾದ ಮಕ್ಕಳಿಗೆ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ ತಾದಾರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಇನ್ನೊಂದು ಮುರುಳಿ ದಿನಾಂಕ 24/4/84. ವರ್ತಮಾನ ಬ್ರಾಹ್ಮಣ ಜನ್ಮ ವಜ್ರ ಸಮಾನ ಜನ್ಮ ಆಗಿದೆ. ಇಂದು ಪರಮಾತ್ಮ ತಂದೆ ತಮ್ಮ ಸರ್ವ ಮಕ್ಕಳನ್ನೂ ನೋಡುತ್ತಿದ್ದಾರೆ. ವಿಶ್ವದ ತಮೋಗುಣಿ ಅಪವಿತ್ರ ಆತ್ಮರ ಅಂತರದಲ್ಲಿ ನೀವು ಎಷ್ಟು ಶ್ರೇಷ್ಠ ಆತ್ಮರಾಗಿದ್ದೀರಾ. ಜಗತ್ತಿನ ಸರ್ವ ಆತ್ಮರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ. ಪರಮಾತ್ಮ ತಂದೆಗೋಸ್ಕರ ಅಲೆದಾಡುತ್ತಿದ್ದಾರೆ. ಅಪ್ರಾಪ್ತ ಆತ್ಮರಾಗಿದ್ದಾರೆ. ಎಷ್ಟೊಂದು ವಿನಾಶಿ ಪ್ರಾಪ್ತಿಗಳು ಇದ್ದರೂ ಕೂಡ ವಿನಾಶ ಆಗುವಂತಹ ಸರ್ವ ಪ್ರಾಪ್ತಿಗಳು ಜಗತ್ತಿನ ಜನರ ಬಳಿ ಇದೆ. ಆದರೂ ಕೂಡ ಜೀವನದಲ್ಲಿ ಏನೋ ಅಪ್ರಾಪ್ತಿಯಂತೂ ಅವಶ್ಯವಾಗಿ ಇದೆ. ಬ್ರಾಹ್ಮಣ ಆತ್ಮರಿಗೆ ಸರ್ವ ಪ್ರಾಪ್ತಿಯ ದಾತನೇ ತಂದೆಯಾಗಿ ಸಿಕ್ಕಿದ್ದಾರೆ. ಬ್ರಾಹ್ಮಣ ಆತ್ಮರಾದ ನೀವು ಮಕ್ಕಳು ಸರ್ವ ಪ್ರಾಪ್ತಿಯ ದಾತನಿಗೆ ಮಕ್ಕಳಾಗಿದ್ದೀರಾ. ನಿಮ್ಮ ಜೀವನದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವೂ ಇಲ್ಲ. ಸದಾ ಕಾಲಕ್ಕೋಸ್ಕರ ನೀವು ಪ್ರಾಪ್ತಿ ಸ್ವರೂಪರಾಗಿದ್ದೀರಾ. ಅಲ್ಪ ಕಾಲದ ಸುಖದ ಸಾಧನ, ಅಲ್ಪ ಕಾಲದ ವೈಭವ, ಅಲ್ಪ ಕಾಲದ ರಾಜ್ಯ ಅಧಿಕಾರ ಇಲ್ಲದೇ ಇದ್ದರೂ ಕೂಡ, ಒಂದು ಕವಡೆ ಇಲ್ಲದೆ ಇದ್ದರೂ ನೀವು ರಾಜರಾಗಿದ್ದೀರಾ. ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ. ಮಾಯಾ ಜೀತರು, ಪ್ರಕೃತಿ ಜೀತರು, ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ. ಸದಾ ಈಶ್ವರನ ಪಾಲನೆಯಲ್ಲಿ ಬೆಳೆಯುತ್ತಿರುವಂತಹ, ಖುಷಿಯ ಉಯ್ಯಾಲೆಯಲ್ಲಿ ಆಟ ಆಡುತ್ತಿರುವಂತಹ, ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟ ಆಡುತ್ತಿರುವ ಶ್ರೇಷ್ಠ ಆತ್ಮರಾಗಿದ್ದೀರಾ. ವಿನಾಶಿ ಸಂಪತ್ತಿನ ಬದಲು ಅವಿನಾಶಿ ಸಂಪತ್ತುಳ್ಳಂತಹ ಆತ್ಮರಾಗಿದ್ದೀರಾ. ರತ್ನ ಜಡಿತ ಕಿರೀಟ ನಿಮಗೆ ಇಲ್ಲ, ಆದರೆ ಪರಮಾತ್ಮ ತಂದೆಯ ತಲೆಯ ಮೇಲಿರುವ ಕಿರೀಟ ನೀವಾಗಿದ್ದೀರಾ. ರತ್ನದ ಕಿರೀಟ ನಿಮ್ಮ ಬಳಿ ಇಲ್ಲ, ಆದರೆ ನೀವೇ ಪರಮಾತ್ಮ ತಂದೆಗೆ ಕಿರೀಟ ಆಗಿದ್ದೀರಾ. ರತ್ನದಿಂದ ಕೂಡಿದ ಶೃಂಗಾರ ನಿಮ್ಮ ಬಳಿ ಇಲ್ಲ, ಆದರೆ ಜ್ಞಾನ ರತ್ನ, ಗುಣಗಳ ರತ್ನದಿಂದ ಸದಾ ಶೃಂಗರಿತರಾದಂತಹ ಆತ್ಮರಾಗಿದ್ದೀರಾ. ಜಗತ್ತಿನಲ್ಲಿ ವಿನಾಶ ಆಗುವಂತಹ ಅನೇಕ ವಜ್ರಗಳಿದೆ, ಆದರೆ ನೀವು ಬೆಲೆ ಬಾಳುವಂತಹ ಆತ್ಮರು.
ಒಂದೊಂದು ಜ್ಞಾನ ರತ್ನದಿಂದ, ಒಂದೊಂದು ಗುಣದ ರತ್ನದಿಂದ ಎಷ್ಟು ಬೆಲೆ ಬಾಳುವಂತಹ ವಜ್ರ ಆಗಿದ್ದೀರಾ ಅಂದರೆ ನಿಮ್ಮ ಮುಂದೆ ಜಗತ್ತಿನಲ್ಲಿರುವ ವಜ್ರಕ್ಕೂ ಕೂಡ ಏನೂ ಬೆಲೆ ಇಲ್ಲ. ಜ್ಞಾನ ರತ್ನದ ಮುಂದೆ ಆ ವಜ್ರ ಕೂಡ ಕಲ್ಲಿನ ಸಮಾನ ಆಗಿದೆ. ಏಕೆಂದರೆ ಆ ವಜ್ರ ವಿನಾಶ ಆಗುವಂತಹ ವಜ್ರ ಆಗಿದೆ. 9 ಲಕ್ಷದ ಹಾರದ ಮುಂದೆ ನೀವು ಸ್ವಯಂ ಪರಮಾತ್ಮ ತಂದೆಯ ಕೊರಳಿನ ಹಾರ ಆಗಿಬಿಟ್ಟಿದ್ದೀರಾ. ಪರಮಾತ್ಮನ ಕೊರಳಿನ ಹಾರ ಆಗಿರುವ ನಿಮ್ಮ ಮುಂದೆ 9 ಲಕ್ಷದ ಹಾರ ಎಂದು ಕರೆಯಿರಿ, ಅಥವಾ 9 ಪದಮದ ಹಾರ ಇರಬಹುದು. ಬೆಲೆಯೇ ಕಟ್ಟಲಾಗದಷ್ಟು ಪದುಮಕ್ಕೆ ನಿಮ್ಮ ಮುಂದೆ ಏನೂ ಬೆಲೆ ಇಲ್ಲ. ಅಂದರೆ ಎಷ್ಟೇ ಪದುಮದಷ್ಟು ಬೆಲೆ ಬಾಳುವ ಹಾರ ಆಗಿದ್ದರೂ ಕೂಡ ಪರಮಾತ್ಮನ ಕೊರಳಿನ ಹಾರ ಆದ ನಿಮ್ಮ ಮುಂದೆ ಆ ರತ್ನದ ಹಾರ ಕೂಡ ಏನೂ ಬೆಲೆ ಉಳ್ಳದ್ದು ಅಲ್ಲ. 36 ಪ್ರಕಾರದ ಭೋಜನ ಕೂಡ ಈ ಬ್ರಹ್ಮ ಭೋಜನದ ಮುಂದೆ ದೊಡ್ಡ ಭೋಜನ ಅಲ್ಲ. ಏಕೆಂದರೆ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಗೆ ನೈವೇದ್ಯವನ್ನು ಮಾಡಿ ಪರಮಾತ್ಮನಿಗೆ ಊಟ ಮಾಡಿಸಿ ಭೋಗವನ್ನು ಸ್ವೀಕಾರ ಮಾಡಿಸಿ ಭೋಗವನ್ನು ಪರಮಾತ್ಮನ ಪ್ರಸಾದವನ್ನಾಗಿ ಮಾಡಿಕೊಳ್ಳುತ್ತೀರಾ. ನಿಮ್ಮ ಭೋಜನವನ್ನು ಪರಮಾತ್ಮನ ಪ್ರಸಾದವನ್ನಾಗಿ ಮಾಡಿಕೊಳ್ಳುತ್ತೀರಾ. ಪ್ರಸಾದದ ಬೆಲೆ ಇಂದೂ ಕೂಡ ಈ ಅಂತಿಮ ಜನ್ಮದಲ್ಲೂ ಭಕ್ತ ಆತ್ಮರಿಗೆ ಎಷ್ಟೊಂದು ಇದೆ. ನೀವು ಸಾಧಾರಣ ಭೋಜನವನ್ನು ಊಟ ಮಾಡುತ್ತಿಲ್ಲ, ಪ್ರಭು ಪ್ರಸಾದವನ್ನು ಊಟ ಮಾಡುತ್ತಿದ್ದೀರಾ. ನೀವು ಒಬ್ಬೊಬ್ಬರೂ ಕೂಡ ಪದುಮಕ್ಕಿಂತ ಶ್ರೇಷ್ಠ ಆಗಿದ್ದೀರಾ. ಸರ್ವಶ್ರೇಷ್ಠ ಆತ್ಮರು ನೀವು. ಸದಾ ಆತ್ಮಿಕ ಶ್ರೇಷ್ಠ ನಶೆ ನಿಮಗೆ ಇರುತ್ತದೆ ತಾನೆ. ನಡೆಯುತ್ತಾ ನಡೆಯುತ್ತಾ ನಿಮ್ಮ ಶ್ರೇಷ್ಠತೆಯನ್ನು ನೀವು ಮರೆತು ಬಿಡುವುದಿಲ್ಲ ತಾನೆ. ನಿಮ್ಮನ್ನು ನೀವು ಸಾಧಾರಣ ಆತ್ಮರು ಎಂದು ತಿಳಿದುಕೊಂಡಿಲ್ಲ ತಾನೆ. ಕೇವಲ ಜ್ಞಾನವನ್ನು ಕೇಳುವವರು ಅಥವಾ ಹೇಳುವವರಲ್ಲ, ಸ್ವಮಾನದಲ್ಲಿ ಸ್ಥಿತ ಆದಂತಹ ಆತ್ಮರಾಗಿದ್ದೀರಾ. ಕೇಳುವವರು ಹೇಳುವವರು ಅನೇಕರಿದ್ದಾರೆ. ಸ್ವಮಾನದಲ್ಲಿ ಸ್ಥಿತ ಆದಂತಹ ಆತ್ಮರು ಕೋಟಿಯಲ್ಲಿ ಕೆಲವರಿದ್ದಾರೆ. ನೀವು ಯಾರಾಗಿದ್ದೀರಾ? ಅನೇಕರಲ್ಲಿ ಒಬ್ಬರಾಗಿದ್ದೀರೋ ಅಥವಾ ಕೋಟಿಯಲ್ಲಿ ಕೆಲವರಾಗಿದ್ದೀರೋ? ಪ್ರಾಪ್ತಿಯ ಸಮಯದಲ್ಲಿ ಹುಡುಗಾಟಿಕೆಯನ್ನು ಮಾಡಬೇಡಿ. ಬಾಪ್ತಾದ ತಿಳುವಳಿಕೆ ಉಳ್ಳಂತಹ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನೀವೆಲ್ಲರೂ ಕೂಡ ಬಾಪ್ತಾದರವರ ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದೀರಾ ತಾನೆ. ಈ ಸಮಯದಲ್ಲಿ ಹುಡುಗಾಟಿಕೆಯನ್ನು ಮಾಡಿದರೆ ಅಂತವರನ್ನು ನೋಡಿ ಪರಮಾತ್ಮ ತಂದೆ ಇವರು ಬುದ್ಧಿವಂತ ಮಕ್ಕಳು ಎಂದು ಹೇಳುತ್ತಾರೇನು? ಪಡೆದುಕೊಂಡಂತಹ ಭಾಗ್ಯವನ್ನು, ಸಿಕ್ಕಂತಹ ಭಾಗ್ಯವನ್ನು ಅನುಭವ ಮಾಡದೇ ಇರುವುದು ಅಂದರೆ ಮಹಾನ್ ಭಾಗ್ಯಶಾಲಿಗಳು ಆಗದೇ ಇರುವುದು. ಈಗ ಮಹಾನ್ ಭಾಗ್ಯಶಾಲಿ ಆಗದೇ ಇದ್ದರೆ ಇನ್ನು ಯಾವಾಗ ಆಗುತ್ತೀರಾ? ಈ ಶ್ರೇಷ್ಠ ಪ್ರಾಪ್ತಿ ಸಂಗಮ ಯುಗದಲ್ಲಿ ನಿಮಗೆ ಪ್ರಾಪ್ತಿಯಾಗಿದೆ. ಸಂಗಮ ಯುಗದ ಒಂದೊಂದು ಹೆಜ್ಜೆಗೂ ಕೂಡ ಶ್ರೇಷ್ಠ ಭಾಗ್ಯ ಇದೆ. ಇದಕ್ಕೋಸ್ಕರ ಸದಾ ಈ ಶ್ಲೋಗನ್ ಅನ್ನು ನೆನಪಿಟ್ಟುಕೊಳ್ಳಿ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ತಿಳಿಯಿತೆ? ಒಳ್ಳೆಯದು. ಎಲ್ಲಾ ಗುಜರಾತ್ ಝೋನ್ನವರು ಬಂದಿದ್ದಾರೆ. ಗುಜರಾತ್ನ ವಿಶೇಷತೆ ಏನಾಗಿದೆ? ಗುಜರಾತ್ನ ವಿಶೇಷತೆ ಇದೇ ಆಗಿದೆ. ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ಖುಷಿಯಿಂದ ನೃತ್ಯ ಮಾಡುತ್ತಾರೆ. ಸಣ್ಣವರು ಕೂಡ ತಾವು ಸಣ್ಣವರು ಅನ್ನುವುದನ್ನು ಮರೆತು ನೃತ್ಯ ಮಾಡುತ್ತಾರೆ. ತಳ್ಳಗಿರುವವರು, ದಪ್ಪ ಇರುವವರು ಎಲ್ಲರೂ ತಮ್ಮ ಶರೀರವನ್ನೇ ಮರೆತು ನೃತ್ಯ ಮಾಡುತ್ತಾರೆ. ಆಸಕ್ತಿಯಲ್ಲಿ ಮಗ್ನರಾಗಿ ನೃತ್ಯ ಮಾಡುತ್ತಾರೆ. ಇಡೀ ರಾತ್ರಿ ಆಸಕ್ತಿಯಲ್ಲಿ ಮಗ್ನರಾಗಿ ಇರುತ್ತೀರಾ ತಾನೆ. ಈ ರೀತಿ ಸದಾ ನೃತ್ಯವನ್ನು ಮಾಡುವುದರಲ್ಲಿ ಮಗ್ನ ಆಗಿ ಇರುವಂತವರು ಗುಜರಾತ್ನವರಾಗಿದ್ದಾರೆ. ಸದಾ ಜ್ಞಾನದ ಖುಷಿಯ ನೃತ್ಯದಲ್ಲಿ ಮಗ್ನರಾಗಿ ಇದ್ದೀರಾ ತಾನೆ. ಅವಿನಾಶಿ ಆಸಕ್ತಿಯಲ್ಲಿ ಮಗ್ನರಾಗಿ ಇರುವಂತಹ ನಂಬರ್ 1 ಅಭ್ಯಾಸಿಗಳಾಗಿದ್ದೀರಾ. ವಿಸ್ತಾರವನ್ನು ಚೆನ್ನಾಗಿ ಮಾಡಿದ್ದೀರಾ. ಈ ಬಾರಿ ಮುಖ್ಯ ಸ್ಥಾನ ಮಧುಬನದ ಸಮೀಪದಲ್ಲಿರುವಂತಹ ಜೊತೆಗಾರರು 2 ಝೋನ್ನವರು ಬಂದಿದ್ದೀರಾ. ಮಧುಬನದ ಸಮೀಪದಲ್ಲಿರುವ
ಎರಡು ಮುಖ್ಯ ಸ್ಥಾನದ ಆತ್ಮರು ಮಧುಬನಕ್ಕೆ ಬಂದಿದ್ದೀರಾ. ಒಂದು ಕಡೆ ಗುಜರಾತ್ ಇದೆ, ಇನ್ನೊಂದು ಕಡೆ ರಾಜಸ್ಥಾನ್ ಇದೆ. ಇಬ್ಬರೂ ಮಧುಬನಕ್ಕೆ ಸಮೀಪದಲ್ಲಿ ಇದ್ದೀರಾ. ಸಂಪೂರ್ಣ ಕಾರ್ಯದ ಸಂಬಂಧ ರಾಜಸ್ಥಾನ್ ಆಗಿದೆ. ಎಲ್ಲಾ ಕಾರ್ಯವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಕಾರ್ಯಕ್ಕೆ ಸಂಬಂಧ ಇರುವ ಸ್ಥಾನ ಅಂದರೆ ರಾಜಸ್ಥಾನ್ ಆಗಿದೆ. ಮತ್ತು ಗುಜರಾತ್ ಕೂಡ ಕಾರ್ಯಕ್ಕೆ ಸಂಬಂಧಪಟ್ಟ ಸ್ಥಾನ ಆಗಿದೆ. ನಾಟಕದ ಅನುಸಾರ ಈ ಎರಡೂ ಸ್ಥಾನಕ್ಕೂ ಸಹಯೋಗಿ ಆಗುವಂತಹ ಗೋಲ್ಡನ್ ಚಾನ್ಸ್ ಸಿಕ್ಕಿದೆ. ಇಬ್ಬರೂ ಕೂಡ ಪ್ರತಿ ಕಾರ್ಯದಲ್ಲೂ ಸಮೀಪ ಇದ್ದೀರಾ ಮತ್ತು ತಂದೆಗೆ ಸಹಯೋಗಿ ಆಗಿದ್ದೀರಾ. ಸಂಗಮ ಯುಗದ ಸ್ವರಾಜ್ಯದ ರಾಜ್ಯ ಸಿಂಹಾಸನದ ಅಧಿಕಾರಿ ರಾಜಸ್ಥಾನ್ ಆಗಿದೆ. ಸಂಗಮ ಯುಗದ ರಾಜ್ಯ ಸಿಂಹಾಸನ ರಾಜಸ್ಥಾನಲ್ಲಿ ಇದೆ. ಎಷ್ಟೊಂದು ಜನ ರಾಜರನ್ನು ತಯಾರು ಮಾಡಿದ್ದೀರಾ. ರಾಜಸ್ಥಾನ್ನ ರಾಜರ ಬಗ್ಗೆ ಗಾಯನ ಇದೆ. ರಾಜರು ತಯಾರಾಗಿದ್ದಾರೋ ಅಥವಾ ಈಗ ತಯಾರಾಗಬೇಕು. ರಾಜಸ್ಥಾನದಲ್ಲಿ ರಾಜರ ಸವಾರಿ ಕೂಡ ಹೊರಡುತ್ತದೆ. ರಾಜಸ್ಥಾನ್ನವರು ಈ ರೀತಿ ಸಂಪೂರ್ಣ ತಯಾರಿಯನ್ನು ಮಾಡಿಕೊಂಡು ಕರೆದುಕೊಂಡು ಬರಬೇಕು. ರಾಜಸ್ಥಾನದವರು ಈ ರೀತಿ ರಾಜರನ್ನು ತಯಾರು ಮಾಡಿ ಕರೆದುಕೊಂಡು ಬರಬೇಕು. ಆಗ ಎಲ್ಲರ ಮೇಲೂ ತಂದೆ ಪುಷ್ಪದ ಮಳೆಯನ್ನು ಸುರಿಸುತ್ತಾರೆ. ಬಹಳಷ್ಟು ಗರ್ವದಿಂದ ಸವಾರಿ ಹೊರಡುತ್ತದೆ ತಾನೆ. ಎಷ್ಟು ರಾಜರ ಸವಾರಿಯನ್ನು ತಯಾರಿ ಮಾಡಿಕೊಂಡು ಬರುತ್ತೀರಾ? ಕಡಿಮೆ ಅಂದರೆ ಎಲ್ಲೆಲ್ಲಿ ಸೆಂಟರ್ ಇದೆಯೋ ಅಲ್ಲಲ್ಲಿಂದ ಒಬ್ಬೊಬ್ಬ ರಾಜರು ಬರಬೇಕು. ಆಗ ಎಷ್ಟು ಜನ ರಾಜರಾಗಬಹುದು? 25 ಸ್ಥಾನದಿಂದ 25 ರಾಜರು ಬರಲಿ. ಆಗ ಸವಾರಿ ಎಷ್ಟು ಸುಂದರವಾಗಿ ಕಾಣಿಸುತ್ತದೆ. ನಾಟಕದ ಅನುಸಾರ ರಾಜಸ್ಥಾನವರಿಗೆ ಸೇವೆಯ ಸಿಂಹಾಸನ ಸಿಕ್ಕಿದೆ. ರಾಜಸ್ಥಾನವರ ಪಾತ್ರ ವಿಶೇಷ ಪಾತ್ರ ಆಗಿದೆ. ರಾಜಸ್ಥಾನ್ನಿಂದ ವಿಶೇಷ ಸೇವೆಯ ಕುದುರೆ ಹೊರಡುತ್ತದೆ. ನಾಟಕದಲ್ಲಿ ಇದೇ ರೀತಿ ಪಾತ್ರ ಇದೆ. ಅದನ್ನು ಕೇವಲ ರಿಪೀಟ್ ಮಾಡಿ. ಕರ್ನಾಟಕದಲ್ಲೂ ವಿಸ್ತಾರ ಬಹಳಷ್ಟು ಆಗಿದೆ. ಮಕ್ಕಳ ವಿಸ್ತಾರವನ್ನು ಚೆನ್ನಾಗಿ ಮಾಡಿದ್ದೀರಾ. ಈಗ ಕರ್ನಾಟಕದವರು ವಿಸ್ತಾರಕ್ಕಿಂತಲೂ ದೂರ ಹೋಗಬೇಕು. ಯಾವಾಗ ಮಜ್ಜಿಗೆಯಿಂದ ಬೆಣ್ಣೆಯನ್ನು ತಯಾರು ಮಾಡಲು ಹೋಗುತ್ತಾರೋ ಆಗ ಮಜ್ಜಿಗೆಯಲ್ಲಿ ಬೆಣ್ಣೆಯ ವಿಸ್ತಾರ ಮೊದಲು ಬಹಳಷ್ಟು ಆಗುತ್ತದೆ. ನಂತರ ಸಾರ ರೂಪದಲ್ಲಿ ಬೆಣ್ಣೆ ತಯಾರಾಗುತ್ತದೆ. ಅದೇ ರೀತಿ ಕರ್ನಾಟಕದವರು ಈಗ ವಿಸ್ತಾರದಿಂದ ಬೆಣ್ಣೆಯನ್ನು ತಯಾರು ಮಾಡಿ ತೆಗೆಯಿರಿ. ಅಂದರೆ ನೀವು ಸಾರ ರೂಪದಲ್ಲಿ ಸ್ಥಿತ ಆಗಬೇಕು. ಅನ್ಯರನ್ನು ಸಾರ ರೂಪದಲ್ಲಿ ಸ್ಥಿತ ಮಾಡಬೇಕು. ಒಳ್ಳೆಯದು. ನಿಮ್ಮ ಶ್ರೇಷ್ಠ ಸ್ವಮಾನದಲ್ಲಿ ಸದಾ ಸ್ಥಿತ ಆಗಿರುವಂತವರು ಸರ್ವ ಪ್ರಾಪ್ತಿಯ ಭಂಡಾರದಿಂದ ಸದಾ ಭರ್ಪೂರಾಗಿ ಸಂಗಮ ಯುಗದ ಶ್ರೇಷ್ಠ ಸ್ವರಾಜ್ಯ ಮತ್ತು ಮಹಾನ್ ಭಾಗ್ಯದ ಅಧಿಕಾರಿ ಆದಂತಹ ಆತ್ಮರಿಗೆ ಸದಾ ಆತ್ಮಿಕ ನಶೆ ಮತ್ತು ಖುಷಿ ಸ್ವರೂಪರಾದ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ ದಾದಾರವರಿಗೆ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ಪಾರ್ಟಿಯ ಜೊತೆ ಬಾಪ್ ದಾದಾರವರ ವಾರ್ತಾಲಾಪ. ಎಲ್ಲರೂ ತಮ್ಮನ್ನು ಸ್ವರಾಜ್ಯ ಅಧಿಕಾರಿ, ಶ್ರೇಷ್ಠ ಆತ್ಮ ಎಂದು ತಿಳಿದುಕೊಂಡಿದ್ದೀರಾ? ಸ್ವರಾಜ್ಯದ ಅಧಿಕಾರ ಸಿಕ್ಕಿದೆ ತಾನೆ. ಇಂತಹ ಅಧಿಕಾರಿ ಆತ್ಮರೇ ಶಕ್ತಿಶಾಲಿಗಳಾಗಿರುತ್ತಾರೆ. ರಾಜ್ಯದ ಶಕ್ತಿ ಎಂದು ಕರೆಯುತ್ತಾರೆ. ರಾಜ್ಯ ಅಂದರೆ ಶಕ್ತಿ. ಇಂದಿನ ಗೌರ್ಮೆಂಟ್ನವರು ಕೂಡ ಹೇಳುತ್ತಾರೆ ರಾಜ್ಯದ ಶಕ್ತಿ ಉಳ್ಳಂತಹ ಪಾರ್ಟಿಯವರು ಎಂದು. ರಾಜ್ಯ ಅಂದರೆ ಶಕ್ತಿ ಇರುತ್ತದೆ. ಸ್ವರಾಜ್ಯ ಅಂದರೆ ಎಷ್ಟು ದೊಡ್ಡ ಶಕ್ತಿಯಾಗಿದೆ. ಈ ರೀತಿ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ತಾನೆ ಎಂದು ನೀವು ಮೋಸ ಹೋಗುವವರಲ್ಲ ತಾನೆ. ನಿಮ್ಮ ಕರ್ಮೇಂದ್ರಿಯಗಳು ನಿಮ್ಮ ಶಕ್ತಿಯ ಆಧಾರದಿಂದ ಕಾರ್ಯ ಮಾಡುತ್ತಿದೆ ತಾನೆ. ಎಲ್ಲರೂ ಕರ್ಮೇಂದ್ರಿಯವನ್ನು ನಿಮ್ಮ ಶಕ್ತಿಯ ಪ್ರಮಾಣ ಕಾರ್ಯದಲ್ಲಿ ತೊಡಗಿಸುವವರಾಗಿದ್ದೀರಾ ತಾನೆ. ರಾಜರು ಸದಾ ತಮ್ಮ ರಾಜ್ಯ ಸಭೆಯನ್ನು, ರಾಜ್ಯ ದರ್ಬಾರನ್ನು ಕರೆದು ಕೇಳುತ್ತಾರೆ ರಾಜ್ಯ ಹೇಗೆ ನಡೆಯುತ್ತಿದೆ ಎಂದು. ಅದೇ ರೀತಿ ನೀವು ಸ್ವರಾಜ್ಯ ಅಧಿಕಾರಿ ರಾಜರು ನಿಮ್ಮ ದರ್ಬಾರ್ ಸರಿ ನಡೆಯುತ್ತಿದೆಯಾ ಎಂದು ನೋಡಿಕೊಳ್ಳಬೇಕು. ನಿಮ್ಮ ರಾಜ್ಯ ದರ್ಬಾರ್ ಮೇಲೆ ಕೆಳಗೆ ಅಂತೂ ಆಗುತ್ತಿಲ್ಲ ತಾನೆ. ರಾಜ್ಯ ದರ್ಬಾರ್ನಲ್ಲಿ ಏನು ಏರುಪೇರಂತೂ ಇಲ್ಲ ತಾನೆ. ಎಂದೂ ಕೂಡ ರಾಜ್ಯ ಕಾರೋಬಾರ್ನಲ್ಲಿ ಯಾರೂ ನಿಮಗೆ ಮೋಸ ಮಾಡುತ್ತಿಲ್ಲ ತಾನೆ. ಕೆಲವೊಮ್ಮೆ ಕಣ್ಣು ಮೋಸ ಮಾಡಿತು, ಕೆಲವೊಮ್ಮೆ ಕಿವಿ ಮೋಸ ಮಾಡಿತು, ಕೆಲವೊಮ್ಮೆ ಕೈ ಮೋಸ ಮಾಡಿತು, ಕೆಲವೊಮ್ಮೆ ಕಾಲು ಮೋಸ
ಮಾಡಿತು. ಈ ರೀತಿ ಮೋಸವನ್ನು ಅನುಭವ ಮಾಡುತ್ತಿಲ್ಲ ತಾನೆ? ರಾಜ್ಯ ಸರಿ ಇದ್ದರೆ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಸೆಕೆಂಡ್ ಕೂಡ ಪದುಮದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ. ಒಂದು ವೇಳೆ ರಾಜ್ಯ ಸರಿ ಇಲ್ಲ ಅಂದರೆ ಒಂದು ಸೆಕೆಂಡ್ ನಲ್ಲಿ ಪದುಮದಷ್ಟು ಕಳೆದುಕೊಳ್ಳುತ್ತೀರಾ. ಪ್ರಾಪ್ತಿ ಕೂಡ ಸೆಕೆಂಡ್ ನಲ್ಲಿ ಪದುಮದಷ್ಟು ಪ್ರಾಪ್ತಿಯಾಗುತ್ತದೆ, ಕಳೆದುಕೊಳ್ಳುವುದು ಕೂಡ ಸೆಕೆಂಡ್ ನಲ್ಲಿ ಪದುಮದಷ್ಟು ಕಳೆದುಕೊಳ್ಳುತ್ತೀರಾ. ಎಷ್ಟು ಪ್ರಾಪ್ತಿ ಆಗುತ್ತಿದೆಯೋ ಅಷ್ಟೇ ಕಳೆದುಕೊಳ್ಳುತ್ತೀರಾ. ಲೆಕ್ಕ ಸರಿ ಇದೆ. ಇಡೀ ದಿನ ರಾಜ್ಯ ದರ್ಬಾರನ್ನು ನೋಡಿಕೊಳ್ಳಿ. ಕಣ್ಣು ಅನ್ನುವ ಮಂತ್ರಿ ಸರಿಯಾಗಿ ಕಾರ್ಯ ಮಾಡುತ್ತಿದ್ದಾನ? ಕಿವಿ ಅನ್ನುವ ಮಂತ್ರಿ ಸರಿಯಾಗಿ ಕಾರ್ಯ ಮಾಡುತ್ತಿದೆ ತಾನೆ? ಎಲ್ಲಾ ಡಿಪಾರ್ಟ್ಮೆಂಟ್ ಸರಿ ಇದೆಯೋ ಅಥವಾ ಇಲ್ಲವೋ ಚೆಕ್ ಮಾಡಿಕೊಳ್ಳಿ. ಸುಸ್ತಾಗಿ ಮಲಗಿ ಬಿಡುತ್ತೀರೇನು? ಕರ್ಮವನ್ನು ಮಾಡುವುದಕ್ಕಿಂತ ಮೊದಲೇ ಚೆಕ್ ಮಾಡಿಕೊಂಡು ನಂತರ ಕರ್ಮ ಮಾಡಬೇಕು. ಮೊದಲು ಯೋಚಿಸಬೇಕು, ನಂತರ ಮಾಡಬೇಕು. ಮೊದಲು ಮಾಡಿ ನಂತರ ಯೋಚಿಸಬಾರದು. ಈ ರೀತಿ ಆಗಬಾರದು. ಟೋಟಲ್ ರಿಸಲ್ಟ್ ಅನ್ನು ತಂದೆ ನೋಡುತ್ತಾರೆ. ಟೋಟಲ್ ಆಗಿ ರಿಸಲ್ಟ್ ನೋಡುವುದು ಬೇರೆ ಮಾತಾಗಿದೆ. ಆದರೆ ಜ್ಞಾನಿ ಆತ್ಮರು ಮೊದಲು ಯೋಚಿಸುತ್ತಾರೆ, ನಂತರ ಕರ್ಮ ಮಾಡುತ್ತಾರೆ. ಯೋಚಿಸಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಕರ್ಮವನ್ನು ಮಾಡುತ್ತೀರಾ ತಾನೆ? ಮೊದಲು ಯೋಚಿಸುವವರಾಗಿದ್ದೀರೋ ಅಥವಾ ಕರ್ಮ ಮಾಡಿದ ನಂತರ ಯೋಚಿಸುತ್ತೀರೋ? ಒಂದು ವೇಳೆ ಜ್ಞಾನಿಗಳು ಕರ್ಮ ಮಾಡಿ ನಂತರ ಯೋಚಿಸಿದರೆ ಅವರು ಜ್ಞಾನಿಗಳು ಎಂದು ಹೇಳಿಸಿಕೊಳ್ಳುವುದಿಲ್ಲ. ಅದಕ್ಕೋಸ್ಕರ ಸದಾ ಸ್ವರಾಜ್ಯ ಅಧಿಕಾರಿ ಆತ್ಮರಾಗಿದ್ದೀರಾ. ಸ್ವರಾಜ್ಯದ ಅಧಿಕಾರದಿಂದ ವಿಶ್ವರಾಜ್ಯಕ್ಕೆ ಅಧಿಕಾರಿ ಆಗಬೇಕು. ಆಗುತ್ತೇವೋ ಅಥವಾ ಇಲ್ಲವೋ ಅನ್ನುವ ಪ್ರಶ್ನೆ ಇಲ್ಲ. ಸ್ವರಾಜ್ಯ ಇದೆ ಅಂದ ಮೇಲೆ ವಿಶ್ವರಾಜ್ಯ ಇದ್ದೇ ಇದೆ. ಸ್ವರಾಜ್ಯದಲ್ಲಿ ಸ್ವಲ್ಪವೂ ಏರುಪೇರಂತೂ ಇಲ್ಲ ತಾನೆ? ದ್ವಾಪರ ಯುಗದಿಂದ ಏರುಪೇರ್ನಲ್ಲಿ ಬಂದು ಬಹಳ ಕಡೆ ಸುತ್ತಾಡಿದ್ದೀರಾ. ಈಗ ಈ ರೀತಿ ಏರುಪೇರಿನಲ್ಲಿ ಬಂದು ಸುತ್ತಾಡುವುದರಿಂದ ಮುಕ್ತ ಆಗಿದ್ದೀರಾ. ಈಗ ಯಾವುದೇ ಪ್ರಕಾರದ ಏರುಪೇರಿನಲ್ಲಿ ಸುತ್ತಾಡುವ ಸ್ಥಾನಕ್ಕೆ ಕಾಲನ್ನು ಇಡಬೇಡಿ. ಈ ರೀತಿ ಏರುಪೇರಿನಲ್ಲಿ ಬಂದರೆ ಒಂದು ಬಾರಿ ಏರುಪೇರಿನ ಸ್ಥಿತಿಯಲ್ಲಿ ಕಾಲನ್ನು ಇಟ್ಟು ಬಿಟ್ಟರೆ ಇದು ಮರೆಸುವ ಆಟ ಆಗಿ ಬಿಡುತ್ತದೆ. ಅಲ್ಲೇ ಸಿಕ್ಕಿ ಹಾಕಿಕೊಂಡು ಬಿಡುತ್ತೀರಾ. ನಂತರ ಪುನಃ ಹೊರಗೆ ಬರುವುದು ಕಷ್ಟ ಆಗುತ್ತದೆ. ಅದಕ್ಕೋಸ್ಕರ ಸದಾ ಒಂದೇ ಮಾರ್ಗದಲ್ಲಿ ಹೋಗಬೇಕು. ಮಾರ್ಗದಲ್ಲಿ ಏರುಪೇರು ಇರಬಾರದು. ಒಂದೇ ಮಾರ್ಗದಲ್ಲಿ ಹೋಗುವಂತವರು ಸದಾ ಖುಷಿಯಲ್ಲಿರುತ್ತಾರೆ, ಸದಾ ಸಂತುಷ್ಟರಾಗಿ ಇರುತ್ತಾರೆ. ಬೆಂಗಳೂರಿನ ಹೈಕೋರ್ಟ್ ಜಡ್ಜ್ನ ಜೊತೆ ಅವ್ಯಕ್ತ ಬಾಪ್ದಾದರವರ ವಾರ್ತಾಲಾಪ. ಯಾವ ಸ್ಥಾನದಲ್ಲಿ ಮತ್ತು ಏನನ್ನು ಅನುಭವ ಮಾಡಲು ಬಂದಿದ್ದೀರಾ ಅನ್ನುವುದು ಗೊತ್ತಿದೆಯೇ? ಯಾವ ಸ್ಥಾನಕ್ಕೆ ಬಂದಿದ್ದೀರಾ, ಏನನ್ನು ಅನುಭವ ಮಾಡುತ್ತಿದ್ದೀರಾ? ಅನುಭವ ಬಹಳ ದೊಡ್ಡ ಅಧಿಕಾರ ಆಗಿದೆ. ಎಲ್ಲದಕ್ಕಿಂತ ಮೊದಲನೇ ಅನುಭವ ಅಂದರೆ ಆತ್ಮ ಅಭಿಮಾನಿ ಆಗುವ ಅನುಭವ. ಯಾವಾಗ ಆತ್ಮ ಅಭಿಮಾನಿ ಆಗುವ ಅನುಭವ ಆಗುತ್ತದೆಯೋ ಆಗ ಪರಮಾತ್ಮನ ಪ್ರೀತಿ, ಪರಮಾತ್ಮನ ಪ್ರಾಪ್ತಿಯ ಅನುಭವ ಸ್ವತಃ ಆಗುತ್ತದೆ. ಎಷ್ಟು ಅನುಭವ ಮಾಡಿಕೊಳ್ಳುತ್ತೀರೋ ಅಷ್ಟು ಶಕ್ತಿಶಾಲಿ ಆಗುತ್ತೀರಾ. ಜನ್ಮ ಜನ್ಮಾಂತರದ ದುಃಖದಿಂದ ಮುಕ್ತ ಆಗುವಂತಹ ಜಡ್ಜ್ಮೆಂಟ್ ನೀಡುವವರಾಗಿದ್ದೀರಾ ತಾನೆ? ಒಂದು ಜನ್ಮದ ದುಃಖದಿಂದ ಮುಕ್ತ ಮಾಡುವ ಜಡ್ಜಂತೂ ಅಲ್ಲ ತಾನೆ? ಒಂದು ಜನ್ಮದ ದುಃಖದಿಂದ ದೂರ ಮಾಡುವಂತಹ ಜಡ್ಜ್ ಆಗಿದ್ದೀರೋ? ಅಲ್ಲಿ ಹೈಕೋರ್ಟ್ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್ ಇರುತ್ತಾರೆ. ಅವರು ಒಂದು ಜನ್ಮದ ದುಃಖದಿಂದ ದೂರ ಮಾಡಲು ಜಡ್ಜ್ಮೆಂಟ್ ಕೊಡುತ್ತಾರೆ. ಇಲ್ಲಿ ಜಡ್ಜ್ ಆಗುವುದು ಅಂದರೆ ಆತ್ಮಿಕ ಜಡ್ಜ್ ಆಗುವುದು. ಇಲ್ಲಿ ಆತ್ಮಿಕ ಜಡ್ಜ್ ಆಗಲು ಶಿಕ್ಷಣದ ಅವಶ್ಯಕತೆ ಇಲ್ಲ, ಸಮಯದ ಅವಶ್ಯಕತೆ ಇಲ್ಲ. ಆತ್ಮ ಮತ್ತು ಪರಮಾತ್ಮ ಅನ್ನುವಂತಹ ಎರಡು ಅಕ್ಷರ ಓದಿದರೆ ಸಾಕು. ಆತ್ಮದ ಅನುಭವ ಆಯಿತು, ಪರಮಾತ್ಮ ತಂದೆಯ ಅನುಭವ ಆಯಿತು ಅಂದರೆ ನೀವು ಆತ್ಮಿಕ ಜಡ್ಜ್ ಆಗಿಬಿಡುತ್ತೀರಾ. ಹೇಗೆ ಪರಮಾತ್ಮ ತಂದೆ ಜನ್ಮ ಜನ್ಮಾಂತರದ ದುಃಖದಿಂದ ಮಕ್ಕಳನ್ನು ಮುಕ್ತ ಮಾಡುತ್ತಾರೆ, ಅದಕ್ಕೋಸ್ಕರ ತಂದೆಗೆ ಸುಖದ ದಾತ ಎಂದು ಕರೆಯುತ್ತೀರಾ. ಹೇಗೆ ತಂದೆ ದುಃಖದಿಂದ ದೂರ ಮಾಡುತ್ತಾರೋ ಮಕ್ಕಳಾದ ನೀವು ಕೂಡ ತಂದೆಯ ಸಮಾನ ಆಗಿ ಡಬಲ್ ಜಡ್ಜ್ ಆಗಬೇಕು. ಅನೇಕ ಆತ್ಮರ ಕಲ್ಯಾಣಕ್ಕೆ ಆಗ ನಿಮಿತ್ತ ಆಗುತ್ತೀರಾ. ಒಂದು ಕೇಸನ್ನು ಸರಿ ಮಾಡಿಕೊಳ್ಳಲು ಬಂದಿದ್ದೀರಾ. ಜನ್ಮ ಜನ್ಮಾಂತರದ ಕೇಸನ್ನು
ಗೆದ್ದು ಹೋಗುತ್ತೀರಾ, ಬಹಳಷ್ಟು ಖುಷಿಯಲ್ಲಿ ಇರುತ್ತೀರಾ. ತಂದೆಯ ಆಜ್ಞೆ ಆಗಿದೆ, ಆತ್ಮಿಕ ಜಡ್ಜ್ ಆಗಿ. ಒಳ್ಳೆಯದು. ಓಂ ಶಾಂತಿ. ವರದಾನ: ಸರ್ವಶಕ್ತಿವಂತ ತಂದೆಯನ್ನು ಕಂಬೈನ್ಡ್ ರೂಪದಲ್ಲಿ ಜೊತೆಗೆ ಇಟ್ಟುಕೊಂಡಂತಹ ಸಫಲತಾ ಮೂರ್ತಿಗಳಾಗಿ. ಯಾರೆಲ್ಲ ಮಕ್ಕಳು ಸರ್ವಶಕ್ತಿವಂತ ತಂದೆಯ ಜೊತೆ ಕಂಬೈನ್ಡ್ ಆಗಿ ಇರುತ್ತಾರೋ ಅವರು ಸರ್ವಶಕ್ತಿಗಳ ಮೇಲೆ ಅಧಿಕಾರವುಳ್ಳವರಾಗುತ್ತಾರೆ. ಮತ್ತು ಎಲ್ಲಿ ಸರ್ವಶಕ್ತಿ ಇದೆಯೋ ಅಲ್ಲಿ ಸಫಲತೆ ಸಿಗದೇ ಇರಲು ಸಾಧ್ಯ ಇಲ್ಲ. ಸರ್ವಶಕ್ತಿ ನಮ್ಮ ಬಳಿ ಇದ್ದಾಗ ಸಫಲತೆ ಸಿಕ್ಕೇ ಸಿಗುತ್ತದೆ. ನಾವು ಅಸಫಲ ಆಗುವುದು ಆಗ ಅಸಂಭವ ಆಗುತ್ತದೆ. ಒಂದು ವೇಳೆ ಸದಾ ತಂದೆಯ ಜೊತೆ ಕಂಬೈನ್ಡ್ ಆಗಿ ಇರುವುದರಲ್ಲಿ ಏನಾದರೂ ಕೊರತೆ ಇತ್ತು ಅಂದರೆ ಸಫಲತೆ ಕೂಡ ಕಡಿಮೆ ಪ್ರಾಪ್ತಿಯಾಗುತ್ತದೆ. ಸದಾ ಜೊತೆಯನ್ನು ನಿಭಾಯಿಸುವಂತಹ ಅವಿನಾಶಿ ಜೊತೆಗಾರ ತಂದೆಯ ಜೊತೆ ಕಂಬೈನ್ಡ್ ಆಗಿ ಇರಿ. ಆಗ ಸಫಲತೆ ಜನ್ಮಸಿದ್ಧ ಅಧಿಕಾರ ಆಗಿರುತ್ತದೆ. ಏಕೆಂದರೆ ಸಫಲತೆ ಮಾಸ್ಟರ್ ಸರ್ವಶಕ್ತಿವಂತರ ಹಿಂದೆ ಮುಂದೆ ಸದಾ ಓಡಾಡುತ್ತಿರುತ್ತದೆ. ಶ್ಲೋಗನ್: ಯಾರು ವಿಕಾರ ಅನ್ನುವಂತಹ ಕೊಳಕನ್ನು ಮುಟ್ಟುವುದಿಲ್ಲವೋ ಅವರೇ ಸತ್ಯ ವೈಷ್ಣವರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.